ಬೋಜ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆ ಅಡಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರವಾಗದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು 26 ಜೂನ್ 2026ರಿಂದ ಆರಂಭಗೊಂಡಿರುವ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಇಂದು 5ನೇ ದಿನಕ್ಕೂ ಮುಂದುವರೆದಿದ್ದು, ಸಂಬಂಧಿತ ಆಡಳಿತದ ನಿರ್ಲಕ್ಷ್ಯಪೂರ್ಣ ಧೋರಣೆಯಿಂದ ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬೋಜ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಗಾಗಿ ಸುಮಾರು 4,65,00,000 ರೂಪಾಯಿ ಅನುದಾನ ಮಂಜೂರಾಗಿತ್ತು. 2024ರೊಳಗೆ ಯೋಜನೆಯನ್ನು ಪೂರ್ಣಗೊಳಿಸಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆ ರೂಪಿಸಲಾಗಿದ್ದರೂ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗಿದ್ದರೂ ಇಂದಿಗೂ ಗ್ರಾಮಸ್ಥರ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ತಲುಪುತ್ತಿಲ್ಲ. ಈ ಗಂಭೀರ ಸಮಸ್ಯೆಗಳತ್ತ ಆಡಳಿತದ ಗಮನ ಸೆಳೆಯಲು ಗ್ರಾಮಸ್ಥರು 12 ಮೇ, 19 ಮೇ ಹಾಗೂ 29 ಮೇ 2026ರಂದು ಸಂಬಂಧಿತ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿ ನಿರಂತರವಾಗಿ ಹೋರಾಟ ನಡೆಸಿದರು. ಬಳಿಕ 8 ಜೂನ್ 2026ರಂದು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಅಮರಣಾಂತರ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಯಿತು. ಆಗ ಚಿಕ್ಕೋಡಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಲಿಖಿತದ ಭರವಸೆ ನೀಡಿ 15 ದಿನಗಳೊಳಗೆ ಜಲಜೀವನ ಮಿಷನ್ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸಲಾಗುವುದು ಹಾಗೂ ಕೆಲಸ ಪೂರ್ಣಗೊಳ್ಳದಿದ್ದರೆ ಸಂಬಂಧಿತ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ್ದರು. ಈ ಭರವಸೆಯನ್ನ ನಂಬಿ ಗ್ರಾಮಸ್ಥರು ಉಪವಾಸವನ್ನ ಹಿಂತೆಗೆದುಕೊಂಡಿದ್ದರು. ಆದರೆ 15 ದಿನಗಳ ಗಡುವು ಮುಗಿದರೂ ಕಾಮಗಾರಿಕೆಗಳು ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಗ್ರಾಮಕ್ಕೆ ಶುದ್ಧ ನೀರಿನ ಪೂರೈಕೆ ಆರಂಭವಾಗದ ಕಾರಣ ಗ್ರಾಮಸ್ಥರು ಮತ್ತೆ 26 ಜೂನ್ 2026ರಂದು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಅಮರಣಾಂತರ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ತಾಲೂಕಿನ ಬೋಜ ಗ್ರಾಮದಲ್ಲಿ ಸುಮಾರು 14,500 ಜನಸಂಖ್ಯೆ ಇರುವ ಗ್ರಾಮ ಇದ್ದು, ಅತಿ ದೊಡ್ಡ ಗ್ರಾಮ ಇದು. ಈ ಜಲಜೀವನ ಮಿಷನ್ ಯೋಜನೆಯಡಿ ಶುದ್ಧ ಕುಡಿಯುವ ನೀರನ್ನು ಪೂರೈಸುವಗೋಸ್ಕರ ಕೇಂದ್ರ ಸರ್ಕಾರದಿಂದ ಸುಮಾರು 4,65,00,000 ರೂಪಾಯಿಗಳನ್ನು ಮಂಜೂರಾತಿ ಮಾಡಿಕೊಂಡು ಶುದ್ಧ ಕುಡಿಯುವ ನೀರನ್ನು ಪೂರೈಸಬೇಕೆಂದು 2024ರ ಅಂತ್ಯದವರೆಗೆ ಸಂಪೂರ್ಣ ಕೆಲಸವನ್ನು ಕೈಗೊಂಡು ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ಯೋಜನೆಯನ್ನು ಕೈಗೊಂಡಿದ್ದು ಇತ್ತು. ಆ ಕಾಮಗಾರಿಯನ್ನು 2023ಕ್ಕೆ ಚಾಲ್ತಿಯಲ್ಲಿಟ್ಟು ಆಗಸ್ಟ್ 2024ರವರೆಗೆ ಸುಮಾರು 75% ಕಾಮಗಾರಿಯನ್ನು ಕೈಗೊಂಡು 3,50,00,000 ರೂಪಾಯಿಗಳನ್ನು ಖರ್ಚು ಮಾಡಿ ರಸ್ತೆಗಳನ್ನು ಎಲ್ಲ ಹದಗಡಿಸಿ, ಎಲ್ಲೇ ನಿಯಮಗಳ ಬಾಹಿರವಾಗಿ ಅವರು ಎಲ್ಲಿ ಪೈಪ್ಗಳನ್ನು ಹಾಕ್ತಾರೆ ಅಲ್ಲಿ ಪೈಪ್ಗಳು ಹಾಕಿದ ಜಾಗದಲ್ಲಿ CC ಕಾಂಕ್ರೀಟನ್ನು ಹಾಕೋದಾಗಲಿ ಅಥವಾ ಅಲ್ಲಿ ಯಾವ ಪ್ರಕಾರ ರಸ್ತೆ ಇದೆಯಾ ರಸ್ತೆಯನ್ನು ದುರಸ್ತಿ ಮಾಡಿ ಕೊಡುವುದು ಇದ್ದರೂ ಕೂಡ ಗ್ರಾಮದಲ್ಲಿನ ಎಲ್ಲ ರಸ್ತೆಗಳನ್ನು ಹದಗಡಿಸಿ ನಿಯಮಗಳ ಬಾಹಿರವಾಗಿ 3,50,00,000 ರೂಪಾಯಿಗಳನ್ನು ಖರ್ಚು ವೆಚ್ಚ ಮಾಡಿದರೂ ಕೂಡ ಯಾವುದೇ ಒಂದು ನಳಿಗಳಿಗೆ ಒಂದು ಹನಿನೂ ಕೂಡ ನೀರು ಬಿಟ್ಟಿರುವುದಿಲ್ಲ. 2024 ಆಗಸ್ಟ್ದಿಂದ 26 ಜೂನ್ 2026 ತನಕ ಯಾವುದೇ ಕೆಲಸ ಪ್ರಾರಂಭ ಮಾಡದೆ ಮುಂದೂಡಿಸದೆ ಸಂಪೂರ್ಣ ಕೆಲಸ ಮುಗಿಸದೆ 2 ವರ್ಷಗಳ ಕಾಲ ಸರ್ಕಾರ ಅಧಿಕಾರಿಗಳು ಅದನ್ನು ಮುಚ್ಚಿಡೋಗೋಸ್ಕರ 2 ವರ್ಷದಲ್ಲಿ ಹಾಗೆ ಇಟ್ಟುಕು ಬಿಟ್ಟಿದ್ದರು. ಆದರೆ ನಾನು ಮತ್ತು ನನ್ನ ಸಂಗಡಿಗರಾದಂಥ ಮಿತ್ರರಾದಂಥ 10 ಜನ ಕೂಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ, ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮಾಹಿತಿಯನ್ನು ಕೇಳಿರುವಾಗ ಅವರು ನಮಗೆ ಮಾಹಿತಿ ದೊರಕಿಸಿದರು. 3,50,00,000 ರೂಪಾಯಿ ಖರ್ಚು ವೆಚ್ಚ ಮಾಡಿ 75% ನಾವು ಕೆಲಸ ಕಾಮಗಾರಿ ಕೈಗೊಂಡಿದ್ದೆವು. ಅದ್ರ ಯಾಕೆ ನೀವು ಅದನ್ನು ಬಂದಿಟ್ಟಿದ್ದೀರಿ, ಯಾಕೆ ಚಾಲು ಮಾಡಿಲ್ಲ ಅಂತಂದು ಹೇಳಿದ್ರೆ ಅದಕ್ಕೆ 1 ತಿಂಗಳಗಟ್ಟಲೆ ನಮ್ಗೆ ಯಾವುದೋ ಉತ್ತರ ಕೊಡಲಾಗ್ತಿರು. ನಾವು 1 ತಿಂಗಳ ತನಕ ಮೇಲಿನ ಮೇಲೆ ಲಿಖಿತವಾಗಿ ದೂರು ಕೊಟ್ಟರೂ ನಮ್ಗೆ ಯಾವುದೇ ಮಾಹಿತಿ ದೊರಕಿಸದೆ ಕಾಮಗಾರಿಯನ್ನು ಚಾಲ್ತಿಯಲ್ಲಿ ಮಾಡದೇ ಇರುವುದರಿಂದ 8/6/2026ರಂದು ನಾವು ಅಮರಣ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೆವು ಗ್ರಾಮ ಪಂಚಾಯತಿ ಆವರಣದ ಮುಂದೆ. ಆ ದಿನ ಕಾರ್ಯನಿರ್ವಾಹಕ ಅಭಿಯಂತರರು ಬಂದು ನಮ್ಗೆ ಭರವಸೆ ಪತ್ರ ಕೊಟ್ಟರು. ಏನಂದ್ರೆ 15 ದಿವಸಗಳ ಟೈಮ್ ಕೊಡ್ರಿ, ನಾನು ಸಂಪೂರ್ಣ ಕೆಲಸ ಮುಗಿಸಿ ಎಲ್ಲ ಮನೆಗಳಿಗೆ ನೀರು ಪೂರೈಸುವಂಥ ಜವಾಬ್ದಾರಿ ನಾನು ಮಾಡ್ತೀನಿ. ಒಂದು ವೇಳೆ ಗುತ್ತಿಗೆದಾರರು 15 ದಿವಸದೊಳಗೆ ಕೆಲಸ ಮುಗಿಸಲಿಲ್ಲ ಅಂದ್ರೆ ಅವ್ರ ಮೇಲೆ ಟೆಂಡರ್ ನಿಯಮಾವಳಿ ಪ್ರಕಾರ ಕ್ರಮ ತಗೋತೀವಿ ಮತ್ತು ಅವ್ರ ಗುತ್ತಿಗೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಅಂತ ಮೇಲಾಧಿಕಾರಿಗಳನ್ನ ಸಲ್ಲಿಸ್ತೇನೆ ಅಂತೇಳಿ ಅದು ಭರವಸೆ ಪತ್ರವನ್ನು ಲಿಖಿತವಾಗಿ ನಮ್ಗೆ ಕೊಟ್ಟು ಹೋಗಿ ನಮ್ಮ ಸತ್ಯಾಗ್ರಹನ ಹಿಂದೆ ತಗೋಲಿಕ್ಕೆ ಅವರು ಒತ್ತಾಯ ಮಾಡ್ತಾರೆ. ಅವರು ಭರವಸೆ ಪತ್ರದ ಮೇರೆಗೆ ನಾವು ಸತ್ಯಾಗ್ರಹನ ಹಿಂದೆ ಪಡೆದಿದ್ದು. ಆದರೆ ಅವರು 24/6/2026ರವರೆಗೆ ಸಂಪೂರ್ಣ ಕೆಲಸ ಮುಗಿಸ್ಬೇಕಾಗಿತ್ತು. ಆದರೆ ಅವ್ರು ಭರವಸೆ ಕೊಟ್ಟ ಪ್ರಕಾರ ಮುಗಿಸಲಿಲ್ಲ.
ಮುಗಿಸಲಿಲ್ಲ. ಅದಕ್ಕೆ ನಾವು ಒಂದು ಮತ್ತೆ 24 ತಾರೀಕರ ಮೊದಲೇ ಒಂದು 8 ದಿವಸ ಮೊದಲು ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿ ಆಗಲಿ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಆಗಲಿ, ಜಿಲ್ಲಾಧಿಕಾರಿಗಳು ಬೆಳಗಾವಿ ಆಗಲಿ, ಮಾನ್ಯ SP ಸಾಹೇಬರು ಬೆಳಗಾವಿ ಆಗಲಿ, ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಚಿಕ್ಕೋಡಿ, ಮಾನ್ಯ ತಹಶೀಲ್ದಾರ್ ಸಾಹೇಬರು ನಿಪ್ಪಾಣಿ, ಇವರೆಲ್ಲರಿಗೂ ನಿವೇದನೆ ಕೊಟ್ಟಿದ್ದು ನಾವು. ಒಂದು ವೇಳೆ 24/6/2026 ಕಾಮಗಾರಿಯನ್ನು ಕೈಗೊಂಡದೇ ಇದ್ದರೆ, ಸಂಪೂರ್ಣ ಕೆಲಸ ಕೈಗೊಂಡದೇ ಇದ್ದರೆ, ಶುದ್ಧ ನೀರು ಬಿಡದೇ ಇದ್ದರೆ ಮತ್ತೆ ನಾವು 26/6/2026ರಿಂದ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದರೂ ಕೂಡ ಕಾರ್ಯನಿರ್ವಾಹಕ ಅಭಿಯಂತರ ಅಧಿಕಾರಿಗಳು ನಮಗೆ ಯಾವುದೇ ಉತ್ತರ ಕೊಡಲಿ. ಸಂಪೂರ್ಣ ಕೆಲಸನೂ ಮುಗಿಸಿಲ್ಲ ಅಂತೇಳಿ ಅವ್ರು ಏನು ಹೇಳಿದ್ರು, ಭರವಸೆ ಪತ್ರ ಪ್ರಕಾರ ಯಾರೇ ಅಧಿಕಾರಿ ಮೇಲಾಗಲಿ ಅಥವಾ ಗುತ್ತಿಗೆದಾರ ಮೇಲೆ ಕ್ರಮನೂ ತೊಗೊಂಡಿಲ್ಲ. ನಮಗದು ಲಿಖಿತ ಪತ್ರ ಕೊಟ್ಟು ಹೋಗಿ 24ದಿಂದ ಎಲ್ಲಿ ಹೋಗಿಬಿಟ್ರೆ ಅನ್ನೋದು ಗುರುತಾಗಲಿಲ್ಲ. ನಾವು 26ದಿಂದ ಸತ್ಯಾಗ್ರಹವನ್ನು ಮುಂದುವರಿಸಿದ್ದು ನಾವು ಹೇಳಿದ ಪ್ರಕಾರ. ಆದರೆ ಇವತ್ತು 6ನೇ ದಿವಸ ಇದ್ರೂ ನಿನ್ನೆ 5ನೇ ದಿವಸ ನಮ್ಮ ಸತ್ಯಾಗ್ರಹ ಕೈಗೊಂಡಿರುವಾಗ, ನಿನ್ನೆ 5ನೇ ದಿವಸಕ್ಕೆ ಇಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರು ಮತ್ತು ಸಹಾಯಕ ಅಭಿಯಂತರರು ಇವರು ಬಂದು ಇಲ್ಲಿ ಸ್ಥಳಕ್ಕೆ ಭೇಟಿ ಮಾಡ್ತಾರೆ. ಮತ್ತು ಅವರು ಸುಮ್ಮನೆ ಸುಳ್ಳು ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಹಂಗೆ ಮಾಡ್ತೀವಿ, 3 ತಿಂಗಳು ಟೈಮ್ ಕೊಡ್ರಿ, 4 ತಿಂಗಳು ಟೈಮ್ ಕೊಡ್ರಿ, ಅವ್ರು ಕೊಟ್ಟಿದ್ದೆಲ್ಲ ಈಗ ತಿಂಗಳದಾಗ ನೋಡ್ಕೋಯ್ತಂದ್ರೆ ಪ್ರತಿ ವಾರಕ್ಕೊಂದು ಡಾಕ್ಯುಮೆಂಟ್ಸ್ ಕೊಡ್ಕೊತ ಹೋಗಿದ್ದಾರೆ. ಅವ್ರು ಕೊಟ್ಟದ್ದು ನೋಡಿದಂದ್ರೆ ಎಲ್ಲ ಸುಳ್ಳು ಡಾಕ್ಯುಮೆಂಟ್ಸ್. ಒಂದು ಸಲ ಅನ್ನೋದು ಗ್ರಾಮಸ್ಥರ ಸಹಕಾರ, ಗ್ರಾಮಸ್ಥರು ಏನಂತಕ್ಕಂದ್ರು ಟೈಮ್ ಆಗಲಿ ಕರೆ ಚಲೋ ಮಾಡಿರಿ ಅಂತೇಳಿ ಒಮ್ಮೆ ಲೆಟರ್ ಬರೆದು ಕೊಡೋದು ನಮ್ಗೆ. ಮತ್ತೊಂದು ಸಲ ಅನ್ನೋದು ಗ್ರಾಮಸ್ಥರ ತಂಟೆ ತಕರಾರು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ಮಾಡ್ಕಾಗೋತು. ಆ್ಯಕ್ಚುಲಿ ನಮ್ಮ ಊರಾಗ ನೋಡ್ಕೊತಂದ್ರೆ ಯಾರೂ ಜನರ ತಕರಾರಿಲ್ಲ, ಒಬ್ರದ್ದು ಕೂಡ ತಕರಾರಿಲ್ಲ. ತಕರಾರಿಲ್ಲ ಆದ್ಮ್ಯಾಗ ಅವ್ರು 2024 3,50,00,000 ರೂಪಾಯಿ ತೊಗೊಂಡಿದ್ದಾರೆ ಖರ್ಚು ಮಾಡಿ. ತಕರಾರಿತ್ತಂದ್ರೆ ಅಷ್ಟು ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗ ಸುಮ್ಮನೆ ರೊಕ್ಕ ನಾಡುತ್ತಿದ್ದವ್ರ ಕೆಲಸ ಕಡಿಮೆ ಆಗಿದ್ರೂ ರೊಕ್ಕ ಅವರು ಅನುದಾನ ಹೆಚ್ಚು ತೊಗೊಂಡೇ ಇರೋದು. ಈಗ ಕೆಲಸ ಹೆಚ್ಚ ಮತ್ತು ಅನುದಾನ ಕಡಿಮೆ ಇರೋದರಿಂದ ಗುತ್ತಿಗೆದಾರರು ಕೂಡ ಅದನ್ನು ಫಾಸ್ಟ್ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣ ಇರೋದರಿಂದ ಅವ್ರನ್ನ ಗುತ್ತಿಗೆದಾರನ ಉಳಿಸೋದು, ಅವ್ರ ಅಂಡರ್ದಾಗಿದ್ದವ್ರು AWE ಸಾಹೇಬ್ರನ್ನ ಉಳಿಸೋದು, ಇದೆಲ್ಲ ಮಾಡ್ಕೋತ ಹೋಗಿ ನಮ್ಮ ಸಾರ್ವಜನಿಕರು ಮೋಸ ಮಾಡ್ತಾರೆ. ಇವತ್ತಿಗೆ ನಾವು 6ನೇ ದಿವಸ ಸತ್ಯಾಗ್ರಹ ಮಾಡ್ತಿದ್ರೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋದು ಅವ್ರಿಗೆ ಕಳಕಳಿ ಅನ್ನೋದು ಭಾವನೆ ಇಲ್ಲ. ಒಬ್ಬ ಸಾರ್ವಜನಿಕ ಅಧಿಕಾರಿ ಇದ್ರೂ ಕೂಡ ಬೇಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿ, ನಮ್ಮ ರಾಜ್ಯ ಮೀಟಿಂಗ್ ಐತಿ, ನಮ್ಮ ದಿಲ್ಲಿಗೆ ಮೀಟಿಂಗ್ ಇತ್ತು, ನಮ್ಮ ಮುಂಬೈಗೆ ಮೀಟಿಂಗ್ ಇತ್ತು ಅನ್ಕೋತ ಹೇಳ್ಕೊತ ಇದ್ದಿರ್ಬೋದು, ಇಲ್ಲ ಅಂತ ಅನ್ನಂಗಿಲ್ಲ ನಾವು. ಆದರೆ ಸಾರ್ವಜನಿಕ ಸಮಸ್ಯೆನೂ ಒಂದು ಕೆಲಸ ಇದೆ ಅಲ್ಲ, ಅವ್ರ ಜವಾಬ್ದಾರಿ. ಹೀಗಾಗಿ ನಮ್ಗೆ ಇವತ್ತು 6ನೇ ದಿವಸ ಆದ್ರೂ ನಾವು ಧರಣಿ ಸತ್ಯಾಗ್ರಹ ಮಾಡಿ ಅಮರಣ ಉಪವಾಸ ಕೈಗೊಂಡ್ರೂ ಕೂಡ ಯಾವುದೇ ಅಧಿಕಾರಿಗಳಿಗೆ ಸಾರ್ವಜನಿಕ ಬಗ್ಗೆ ಏನೂ ಅವ್ರಿಗೆ ಒಂದು ದಯಾಮಯ ಅನ್ನೋದಿಲ್ಲ. ಇದಂಥ ವ್ಯವಸ್ಥೆ ಆಗಿಬಿಟ್ಟೈತಿ. ನಾವು ಇದ್ರ ಬಗ್ಗೆ ನ್ಯಾಯ ಸಿಗುವವರೆಗೆ ನಾವು ಇದನ್ನು ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಇವತ್ತು ಹೇಳಿದ್ದು. ನಾವು ಗ್ರಾಮಸ್ಥರಿಗೂ ಒಂದು ವಿನಂತಿ, ನಾವು ಹೋರಾಟ ಮಾಡ್ತಿರೋದು ಗ್ರಾಮದವ್ರಿಗೆ. ಹೀಗಾಗಿ ಮೇಲಾಧಿಕಾರಿಗಳು ಬಂದು ಅದನ್ನು ನಮಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ನಾವು ಧರಣಿ ಸತ್ಯಾಗ್ರಹನ ಮುಂದುವರಿಸ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗೋ ಮಟ್ಟ ನಾವು ಧರಣಿ ಸತ್ಯಾಗ್ರಹ ಹೀಗೆ ಮುಂದುವರಿಸ್ತೀವಿ ಅಂತೇಳಿ ನಾನು ಹೇಳ್ತಿಸ್ತೇನೆ. ನಾನು ಭೋಜ್ ಗ್ರಾಮ ನಿವಾಸಿ ಪೂಜಾರಿ ಸರ್, ನಿವೃತ್ತ ಹೈಸ್ಕೂಲ್ ಶಿಕ್ಷಕ. ಭೋಜ್ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರು ಇಲ್ಲಿಯವರೆಗೆ 4 ಕೋಟಿ ಮೇಲೆ ಖರ್ಚು ಹಾಕಿದ್ದಾರೆ, 3 ಕೋಟಿ ಖರ್ಚು ಹಾಕಿದ್ದಾರೆ. ಆದರೆ ಇಲ್ಲಿಯವರೆಗೆ ಪ್ರಗತಿಯಲ್ಲಿ ಯಾವುದೇ ಕೆಲಸ ಇಲ್ಲ. ಅದು 2024ಕ್ಕೆ ಅವರು ಕರಾರಿನ ಪ್ರಕಾರ ಮುಗಿಯಬೇಕಾಗಿತ್ತು, ಆದರೆ ಇಲ್ಲಿಯವರೆಗೆ ಮುಗಿದಿಲ್ಲ. ಈಗ ಭೋಜ್ ಗ್ರಾಮಸ್ಥರ ಕೆಲವು ಜನ ಅವ್ರಿಗೆ ಎಷ್ಟೋ ಸಾರಿ ವಿನಂತಿ ಪತ್ರ ಕೊಟ್ಟರು, ಅವರು ಏನೋ ಹೇಳುತ್ತಾ ಇಲ್ಲಿಯವರೆಗೆ ಮುಂದೆ ಹಾಕ್ತಾ ಬಂದಿದ್ದಾರೆ. ನಿನ್ನೆ ಅವರು ಇಲ್ಲಿ ಬಂದು ಕಾರ್ಯನಿರ್ವಾಹಕ ಅಭಿಯಂತರು ಮತ್ತು ಅವರ ಅಸಿಸ್ಟೆಂಟ ಎಲ್ಲ ಬಂದು ಇಲ್ಲಿ ಸಾಕಷ್ಟು ಚರ್ಚೆ ಮಾಡಿದರು. ಆದರೆ ಉಪವಾಸ ಸತ್ಯಾಗ್ರಹನ ಹಿಂದೆ ಕೊಳ್ಳುವ ಸಲುವಾಗಿ ವಿನಂತಿಸಿದರು. ಆದರೆ ಅವರ ಕಾರ್ಯ ಮಾಡಲಿಕ್ಕೆ ತಯಾರಿಲ್ಲ. ಇನ್ನೂ 10 ದಿವಸ ಬೇಕು, 3 ತಿಂಗಳು ಬೇಕು, ಅದು ಹೇಳ್ಕೊತ ಹೋಗ್ಲಿಕ್ಕತ್ತಾರ. ಆದ್ರೆ ಈಗ ಉಪವಾಸ ಸತ್ಯಾಗ್ರಹ ಕೈಕೊಂಡು 6ನೇ ದಿವಸ ಈಗ ಎಲ್ಲ ಈ ಉಪವಾಸ ಸತ್ಯಾಗ್ರಹಿಗಳಿಗೆ ಸಾಕಷ್ಟು ನಿವೇದನೆ ಆಗ್ತಿದೆ, ತ್ರಾಸಾಗ್ತಿದೆ. ಅದಕ್ಕೆ ನಾನು ಗ್ರಾಮಸ್ಥನಾಗಿ, ನಾನಲ್ಲದೆ ಭೋಜ್ ಗ್ರಾಮದ ಅನೇಕ ಜನರು ಇವತ್ತು ಇದು ನ್ಯಾಯ ನಿರ್ಣಯ ಆಗದಿದ್ದರೆ ನಾಳೆಯಿಂದ ನಾವು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗಿಯಾಗಿ ಉಗ್ರ ಹೋರಾಟ ಮಾಡುವ ಪ್ರಸಂಗ ಬರುತ್ತಿದೆ ಅಂತ ನಿಮ್ಮಲ್ಲಿ
ನಿವೇದನೆ ಮಾಡಿಕೊಳ್ಳುತ್ತಿದ್ದೇನೆ. ಅದಕ್ಕೆ ಬಹು ಗ್ರಾಮಸ್ಥರು ಸಹಿತ ಇದರಲ್ಲಿ ಸಾಕಷ್ಟು ಜನರ ವಿಚಾರ ಮಾಡಿ ಗ್ರಾಮದ ಸಲುವಾಗಿ ಇವರು ಹೋರಾಟ ಮಾಡ್ಲಿಕ್ಕೆ ಹತ್ತಾರ. ಬಹು ಗ್ರಾಮಸ್ಥರು ಎಚ್ಚರಿಕೆಗೊಳ್ಳಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ಈ ಉಪವಾಸದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್ ವಡರ, ಡಾಕ್ಟರ್ ಬಾಪು ಸಾಹೇಬ್ ಹಪ್ಪನ್ನವರ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ಮೋಹಿತೆ ಹಾಗೂ ಭೋಜ ಗ್ರಾಮದ ಪತ್ರಕರ್ತ ವಿಫುಲ್ ಡೇರೆ ಉಪವಾಸ ನಿರತರಾಗಿದ್ದಾರೆ. ಅಭಯ್ ಪಾಟೀಲ್, ರಾಜು ಬುರ್ಜಿ, ಆರಿಫ್ ಮಕಂದರ್, ಕುಮಾರ್ ನಾಯ್ಕ್, ಅನಿಲ್ ಮಡಿವಾಳ್, ರಾವ್ ಸಾಬ್ ಸಂಕಪಾಳ್, ಕುಶಾಲ್ ಕೋತ್, ರಾಜೇಂದ್ರ ಮುಗಳಿ ಸೇರಿದಂತೆ ಭೋಜ್ ಫೈಟರ್ ಗ್ರೂಪ್ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಉಪವಾಸ ಸತ್ಯಾಗ್ರಹದ 5ನೇ ದಿನವಾದರೂ ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಆಡಳಿತ ಹಾಗೂ ನಿನ್ನೆ ಉಪವಾಸ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರನ್ನು ಹೊರತುಪಡಿಸಿ ಜಲಜೀವನ ಮಿಷನ್ಗೆ ಸಂಬಂಧಿಸಿದ ಯಾವುದೇ ಜವಾಬ್ದಾರಿಯುತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಯೋಜನೆಯ ಜವಾಬ್ದಾರಿ ಹೊತ್ತಿರುವ ಅಧಿಕಾರಿಗಳು, ಇಂಜಿನಿಯರ್ಗಳು ಹಾಗೂ ಹಿರಿಯ ಅಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸಲು ಯಾವುದೇ ಪ್ರಯತ್ನ ಮಾಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ಆಡಳಿತದ ನಿರ್ಲಕ್ಷ್ಯ ಹಾಗೂ ನಿಷ್ಕ್ರಿಯ ಧೋರಣೆಯ ಕುರಿತು ಪ್ರತಿಭಟನಾಕಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಿರಂತರ 5 ದಿನಗಳಿಂದ ಉಪವಾಸ ಮುಂದುವರಿಸಿರುವುದರಿಂದ ಉಪವಾಸ ನಿರತರ ಆರೋಗ್ಯವು ಹದಗೆಡುತ್ತಿದೆ. ಆದರೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗಿಲ್ಲ. ಕಳೆದ 5 ದಿನಗಳಲ್ಲಿ ಕೇವಲ 2 ಬಾರಿ ಮಾತ್ರ ಆರೋಗ್ಯ ಇಲಾಖೆ ವೈದ್ಯಕೀಯ ತಪಾಸಣೆ ನಡೆಸಿದ್ದು, ಉಪವಾಸ ಸ್ಥಳದಲ್ಲಿ ಶಾಶ್ವತ ವೈದ್ಯಕೀಯ ತಂಡ ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ಪ್ರತಿಭಟನಾಕಾರರ ಆರೋಗ್ಯದ ಬಗ್ಗೆ ಗಂಭೀರ ಆತಂಕ ವ್ಯಕ್ತವಾಗಿದೆ. ಪ್ರತಿಭಟನಾಕಾರರು ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ, ಶುದ್ಧ ಕುಡಿಯುವ ನೀರು ಪ್ರತಿಯೊಬ್ಬ ನಾಗರಿಕರ ಮೂಲಭೂತ ಹಕ್ಕು. ಆದರೆ ಈ ಹಕ್ಕಿಗಾಗಿ ಮತ್ತೆ ಮತ್ತೆ ಮನವಿ ಸಲ್ಲಿಸಿ ಉಪವಾಸ ನಡೆಸಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. 5 ದಿನಗಳಿಂದ ಉಪವಾಸದಲ್ಲಿದ್ದರೂ ಸಂಬಂಧಿತ ಅಧಿಕಾರಿಗಳು ಭೇಟಿ ನೀಡಲು ಸಹ ಬಂದಿಲ್ಲ. ಇದು ಆಡಳಿತದ ಅಸಂವೇದನಾಶೀಲತೆ ಹಾಗೂ ನಾಗರಿಕರ ಜೀವನದೊಂದಿಗೆ ಆಟವಾಡುವಂತಾಗಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮಸ್ಥರು ಆಡಳಿತಕ್ಕೆ ಕೊನೆಯ ಎಚ್ಚರಿಕೆ ನೀಡಿ ಜಲಜೀವನ ಮಿಷನ್ ಕಾಮಗಾರಿಕೆಯನ್ನು ತಕ್ಷಣ ಪೂರ್ಣಗೊಳಿಸಿ ಗ್ರಾಮಕ್ಕೆ ನಿಯಮಿತವಾಗಿ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಆರಂಭಿಸಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಉಪವಾಸ ನಿರತರ ಆರೋಗ್ಯಕ್ಕೆ ಏನಾದರೂ ಅಪಾಯ ಸಂಭವಿಸಿದರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಸಂಬಂಧಿತ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಆಡಳಿತದ ಮೇಲಿದೆ ಎಂದು ತಿಳಿಸಿದ್ದಾರೆ. ಭೋಜ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಈಗ ಅತ್ಯಂತ ಗಂಭೀರ ಹಂತ ತಲುಪಿದ್ದು, ಆಡಳಿತವು ತಕ್ಷಣ ಮಧ್ಯ ಪ್ರವೇಶಿಸಿ ಸಮಸ್ಯೆ ಪರಿಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚವಾದರೂ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ 5 ದಿನಗಳಿಂದ ಉಪವಾಸ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಆಡಳಿತಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಆಡಳಿತ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಎಂಬುದರತ್ತ ಇಡೀ ತಾಲೂಕು ಹಾಗೂ ಜಿಲ್ಲೆಯ ಗಮನ ನೆಟ್ಟಿದೆ. ವಿಪುಲ್ ಡೇರೆ, ಕೆಎಂಎಂ ಕನ್ನಡ ನ್ಯೂಸ್, ಭೋಜಗ್ರಾಮ್. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.